ಇದನ್ನ ಚರ್ಚೆ ಮಾಡಿ ಫೈನಲ್ ಮಾಡಿ ಹೈಕಮಾಂಡ್ ಗಮನಕ್ಕೆ ತಂದು ಮಾಡ್ತಾರೆ. ನಾನು ಅಧ್ಯಕ್ಷ ಇರುವಾಗಲೂ ಅದೇ ಮಾಡ್ತಾ ಇದ್ವಲ್ಲ. ನಾನು ಅಧ್ಯಕ್ಷ ಇರುವಾಗಲೂ ಕೂಡ ನಾನು ಮತ್ತು CLP ನಾಯಕರು ಯಾರಿದ್ರು, ಸಿದ್ದರಾಮಯ್ಯನವರಿದ್ರು, ಅದು ಚರ್ಚೆ ಮಾಡಿ ಅವರಿಗೆ ತಿಳಿಸ್ತಾ ಇದ್ದು. ಯಾರಿಗೆ? ನಮ್ಮ ಹೈಕಮಾಂಡ್ನವರಿಗೆ. ನಾವೇನು ಅವರಿಗೆ ಪರ್ಮಿಷನ್ ತಗೊಂಡು ಅವ್ರಿಗೆ ಪಟ್ಟಿ ತೋರಿಸಿ ಅವ್ರ ಹತ್ರ ಅಪ್ರೂವಲ್ ತಗೊಂಡು ಏನು ಮಾಡ್ತಿದ್ದಿಲ್ಲ. ಆದರೆ ಅವ್ರಿಗೆ ಗಮನಕ್ಕಂತೂ ತರ್ತಾ ಇದ್ದು. ನೇಮಕಾತಿಗೆ ಶಿಫಾರಸು ಕಮಿಟಿಯಲ್ಲಿ ನೀವೇ ಇದ್ರಿ. ನಾನು ಸದಸ್ಯರಿಗೆ ಡೈರೆಕ್ಟರ್ ಮಾಡೋದಕ್ಕೆ ನನಗೆ ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರು. ಅದಕ್ಕೆ ನಾವು 11 ಜನ ಅದಕ್ಕೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡಿ ಅವ್ರಿಗೆ ಕೊಟ್ಟಿದ್ದೇವೆ. ಅದನ್ನ ಅವರು ಅಡಿಷನ್ ಡಿಲಿಷನ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ. BMTC ನಿಗಮದ ವಿಚಾರದಲ್ಲಿ ಕಾರ್ಯಕರ್ತರಿಗೆ ಬಹಳ ಆಕ್ಷೇಪ ಇದೆ. ಯಾವುದು? BMTC ನಿಗಮದ ವಿಚಾರ. ನಿಖೇತ್ ಇತ್ತೀಚೆಗೆ ಬಂದವರನ್ನ ಅಧ್ಯಕ್ಷರು ಮಾಡಿ 40 ವರ್ಷ ಕಾರ್ಯಕರ್ತರಾಗಿದ್ದವನು ಉಪಾಧ್ಯಕ್ಷರು ಮಾಡಿದ್ದು ವ್ಯಾಪಕವಾದ ಟೀಕೆಗೊಳಗಾಗಿದೆ. ಈಗೇನೋ ಬದಲಾಯಿಸಿದ್ದಾರೆ ಅಂತ ಕೇಳಿದೆ ನಾನು. ಬದಲಾಯಿಸಿದ್ದಾರೆ ಅಂತ ಏನೋ ಕೇಳಿದ್ದೇನೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಒಂದೊಂದು ಹೇಳಿಕೆ ಕೊಡ್ತಾರೆ. ಜೋಶಿ ಅವರು ಮತ್ತೆ ತೇಜಸ್ವಿ ಸೂರ್ಯ ನಾವು ಬಹಿಷ್ಕಾರ ಮಾಡ್ತೀವಿ, ನಮ್ಮ ಮನೆ ಮಾಹಿತಿ ಕೊಡಲ್ಲ, ಜನನೂ ಕೂಡ ಬಹಿಷ್ಕಾರ ಮಾಡಬೇಕು, ವೈಯಕ್ತಿಕ ಮಾಹಿತಿ ಸಂಗ್ರಹ ಮಾಡ್ತಾವ್ರೆ ಅಂತ ಹೇಳಿದ್ರು. ಅಶೋಕ್ ಅವರು ಪಂಗನಾಮ ಹಾಕೋದಕ್ಕೆ ಸರ್ಕಾರ ಹೊರಟಿದೆ, ನಿಮ್ಮ ವೈಯಕ್ತಿಕ ಮಾಹಿತಿ ತೆಗೆದು ಗ್ಯಾರಂಟಿ ಮತ್ತು ಇತರ ಸವಲತ್ತುಗಳನ್ನ ಕಟ್ ಮಾಡ್ತಾ ಇದೆ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಾರೆ. ಗೊಂದಲ ಹಾಗೆ ಆಗುತ್ತೆ. ಅದಕ್ಕೆ ನಾನು ಅವರಿಗೆ ಮನವಿ ಮಾಡಿಕೊಳ್ತಕ್ಕಂಥದ್ದು, ಈ ಗೊಂದಲಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದ್ರೆ ನಾಳೆ ಸೆನ್ಸಸ್ ಬರುತ್ತೆ, 26ಕ್ಕೇನೋ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆ ಸೆನ್ಸಸ್ ಬಂದಾಗ ಇಟ್ಸ್ ಎ ನ್ಯಾಷನಲ್ ಸೆನ್ಸಸ್. ಅಧಿಕೃತವಾಗಿ ಈ ದೇಶದ ಜನಸಂಖ್ಯೆಯನ್ನ ಮತ್ತು ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಬಹಳ ನಿಧಾನ ಆಗಿದೆ. ಆದರೂ ಕೂಡ ಈಗ ಸೆನ್ಸಸ್ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಇನ್ಯಾರೋ ಹೇಳಿಕೆ ಕೊಟ್ಟು ನೀವು ಸೆನ್ಸಸ್ಗೆ ಭಾಗವಹಿಸಬೇಡಿ ಅಂತ ಹೇಳಕ್ಕಾಗುತ್ತಾ? ಅದು ಆ ತರ ಆಗಬಾರ್ದು. ಅಲ್ಲಲ್ಲ, ಇದರಲ್ಲಿ ಮಿಸ್ಯೂಸ್ ಅಂತ ಏನಿದೆ ಹೇಳಿ? ವಾಟ್ ಈಸ್ ಮಿಸ್ಯೂಸ್ ಇನ್ ದಿಸ್ ಪರ್ಟಿಕ್ಯುಲರ್ ಎನ್ಯುಮರೇಷನ್? ಏನು ಇದರಲ್ಲಿ ಈಗ ಯಾವ್ಯಾವದ ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಮತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ನಾವು ಮಾಡ್ತಾ ಇರೋದೇ ಶೈಕ್ಷಣಿಕ ಮತ್ತು ಸಾಮಾಜಿಕ. ಅವರ ಸ್ಥಿತಿಗತಿಗಳನ್ನು ತಿಳ್ಕೋಬಾರ್ದು ಅಂದ್ರೆ ಏನರ್ಥ ಹೇಳಿ? ನಾವು ಮಾಡ್ತಾ ಇರುವಂತ ಈ ಎಕ್ಸರ್ಸೈಸ್ ಏನಂದ್ರೆ ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದ್ದೀವಿ, ಶೈಕ್ಷಣಿಕ ಮತ್ತು ಸಾಮಾಜಿಕ. ಅವರ ಸ್ಥಿತಿಗತಿಗಳನ್ನು ತಿಳ್ಕೊಂಡಿರ್ತಾನೆ ನಾವು ಅವ್ರಿಗೇನಾದ್ರೂ ಮಾಡಕ್ ಸಾಧ್ಯ. ಪ್ರೋಗ್ರಾಮ್ಸ್ ಕೊಡೋದಕ್ಕಾಗ್ಲಿ, ಅವರಿಗೆ ಒಂದಿಷ್ಟು ಅವ್ರನ್ನ ಸಮಾಜದ ಮುಖ್ಯವಾಹಿನಿಗೆ ತರಕ್ಕಾಗ್ಲಿ ಮಾಡಕ್ಕಾಗುತ್ತೆ. ಅದು ಮುಂದೆ ಕಂಪ್ಲೀಟ್ನೆಸ್ ಆಗಲ್ಲ ಅಂತ, ಕಂಪ್ಲೀಟ್ ಆಗಲ್ಲ ಈ ತರ ಅಲ್ಲ. ನಾವು ಅಕ್ಟೋಬರ್ 7th ವರೆಗೂ ಗಡುವು ಕೊಟ್ಟಿದ್ದೀವಿ. ಈಗೆಲ್ಲ ನಮ್ಮ ಜಿಲ್ಲೆ ಉದಾಹರಣೆಗೆ 7.5 ಲಕ್ಷ ಫ್ಯಾಮಿಲೀಸ್ ಇದೆ. ಈಗಾಗಲೇ ನಮಗೆ 4 ದಿವಸಕ್ಕೆ ಈಗ ಹತ್ತತ್ರ 2 ಲಕ್ಷ ಆಗಿದೆ. ನಿನ್ನೆನೆ ರಿವ್ಯೂ ಮಾಡಿದೆ ನಾನು. 2 ಲಕ್ಷದವರೆಗೆ ಆಗಿದೆ. ಇನ್ನು ಅಕ್ಟೋಬರ್ 7th ವರೆಗೆ ಮುಗಿಸ್ತೇವೆ, ಕಂಪ್ಲೀಟ್ ಮಾಡ್ತೇವೆ. ಎಸ್ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಸಂಬಂಧ ಕೊಡ್ತಾ ಇದ್ದಾರೆ. ನಿನ್ನೆ ಜಮೀರ್ ಅಹಮದ್ ಅವರು ಕೂಡ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಅನ್ನೋದು, 50% ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು, ಈ ತರ ಹೇಳಿಕೆಗಳು ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದಷ್ಟು. ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದೇನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅವರು ಹೇಳಿಕೆಗಳು ಗೊಂದಲ ಹೇಳ್ತಾರೆ, ಅವರವರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್? 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟ್ ಅಲ್ಲಿ ಅಂತ ಬಯಸ್ತೀರಾ ಸರ್? ನನ್ಗೆ ಗೊತ್ತಿಲ್ಲ ಅದು. ಅದನ್ನ ನಾನು ಮೊದಲಿಂದಾನು ಹೇಳ್ಕೊಂಡು ಬಂದಿದ್ದು. ನಮ್ಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದಾರಲ್ಲ, ಅದು ನಮ್ಗೇನು ಗೊತ್ತಿಲ್ಲ. ಅದು ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ. ನಮ್ಗೆ ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಗೊತ್ತಿಲ್ಲ. ಕೆಲವರು ಬೆಂಗಳೂರು ದಕ್ಷಿಣಕ್ಕೆ ಜಿಲ್ಲೆಗೆ ಸೇರಿಸಬೇಕು ನಿನ್ನೆ ಸಿಎಂ ಮನವಿ ಕೊಟ್ಟವರು, ಶಾಸಕರಿಗೆ ಗೊತ್ತಿಲ್ಲ, ಅದು ನನ್ನ ಸಂಬಂಧ ಇಲ್ಲ ಅಂತಾರೆ. ಹೌದಾ? ಮತ್ತೆ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ನೇನು? ಅವ್ರಿಗೆ ಈಗ ಸ್ಥಳೀಯ ಶಾಸಕರಿಗೆ ಗೊತ್ತಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಗ್ರೇಟರ್ ಬೆಂಗಳೂರು ತುಮಕೂರು ವಿಸ್ತರಣೆ ಮಾಡಿ ಗ್ರೇಟರ್ ಬೆಂಗಳೂರಿನ ವಿಸ್ತರಣೆ ಅಲ್ಲ, ತುಮಕೂರನ್ನ ಗ್ರೇಟರ್ ಮಾಡಿ ಅಂತ. ಬೆಂಗಳೂರು ದಕ್ಷಿಣ ಜಿಲ್ಲೆ ನಾವು ಬೆಂಗಳೂರು ಒಂದು ಭಾಗ ಆಗೋ ಬದಲು ನಾವೇ ಒಂದು ಭಾಗ ಗ್ರೇಟರ್ ಆದ್ರೆ ಹೆಂಗಿರುತ್ತೆ ಅಂತ ನಾನು ಅದು ಹೇಳಿದ್ದೆ. ಚೆನ್ನಾಗಾಗ್ತಾ ಇದೆ, ಜನ ಸ್ಪಂದಿಸ್ತಾ ಇದ್ದಾರೆ. ಒಂದು
ಒಂದು ಹಬ್ಬದ ವಾತಾವರಣ, ನಿಜವಾದ ಹಬ್ಬದ ವಾತಾವರಣ ಇದೆ. ಮೈಸೂರಿಗೆ ಹೋಗೋ ಜನರೆಲ್ಲ ತುಮಕೂರಲ್ಲಿ ಹಿಡಿದಾಕ್ತಿದ್ದಾರೆ. ಏನು ಹಂಗೇನಿಲ್ಲ. ಅದೇ ಹೆಂಗ್ರಿ ಹಿಡ್ದಾಕಕ್ಕಾಗುತ್ತೆ? ಅವರು ಅಲ್ಲಿ ಬರ್ತಾರೆ, ಇಲ್ಲೂ ಬರ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.